ಲೇ ಐಶು, ನಮ್ಮ ದೇಶದಲ್ಲಿ ಎಂಥ ಕರ್ಮನೇ, ನ್ಯೂ ಇಯರ್ಗೂ ಕಾಲೇಜಿಗೆ ಲೀವ್ ಕೊಡಲ್ಲ ಅಂತ ಹೇಳ್ತಾರೆ. ರಾತ್ರಿ ಪಾರ್ಟಿ ಹ್ಯಾಂಗ್ ಓವರ್ ತಲೆಯಿಂದ ಇನ್ನೂ ಹೋಗಿಲ್ಲ, ಆಗಲೇ ಬಂದು ಕಾಲೇಜಲ್ಲಿ ಕೂತ್ಕೋಬೇಕು. ಈ ಯೂತ್ಸ್ ಕಂಡ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಕಣೆ, ಮಜಾ ಮಾಡ್ತೀವಿ ಅಂತ. ಲೇ ಐಶು, ನ್ಯೂ ಇಯರ್ ಫೀಲೇ ಇಲ್ವಲ್ಲೇ. ಏನು ಬೇಕಿತ್ತೆ ನಿಂಗೆ? ರಜೆ ಕಣೆ, ರಜೆ. ನ್ಯೂ ಇಯರ್ಗೆ ಅಂತ ಒಂದು 15 ದಿವಸ ರಜೆ ಕೊಟ್ಬಿಟ್ಟಿದ್ರೆ ಹೇಗಿರ್ತಿತ್ತೆ? ಒಟ್ಟಿಗೆ ಸಂಕ್ರಾಂತಿ ಮುಗಿಸ್ಕೊಂಬರ್ಬೋದಾಗಿತ್ತಲ್ವಾ? ಬಿಟ್ರೆ ನೀನು ಯುಗಾದಿನೂ ಮುಗಿಸ್ಕೊಂಬರ್ತೀಯ. ಸರಿ, ನಂಗೊಂದು ಸ್ವಲ್ಪ ಲಿಪ್ಸ್ಟಿಕ್ ಕೊಡೆ. ಓಹ್ ಮಚ್ಚಿ, ನೀನು ಮೇಕಪ್ ಮಾಡ್ಕೋತೇನೆ? ನನ್ನ ಹತ್ರ ಬೇಬಿ ಪೌಡ್ರ್ ಇಲ್ಲಮ್ಮ. ಗೌರಮ್ದಿರು ಮೇಕಪ್ ಮಾಡ್ಕೋಬಾರ್ದು, ಡಿಗ್ನಿಟಿ ಕಡಿಮೆ ಆಗತ್ತೆ. ಓಹ್, ಅಮೂಲ್ ಬೇಬಿಗೆ ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ, ಒಂಚೂರು ಏನೂ ಅನ್ನಂಗೆ ಇಲ್ಲ, ಆಗಲೇ ಮುಖ ಪೂರಿ ಥರ ಉಚ್ಕೊಂಡ್ಬಿಡ್ತೀಯ. ಥೂ, ನಿನ್ನ ಸಖತ್ ಸೆನ್ಸಿಟಿವ್ ಕಣೆ ನೀನು. ಸಾರಿ ಹೇಳಿದ್ದೀನಿ ಬೋಲ್ಡ್ ಆಗಿರು ಅಂತ. ನೀನೇನಮ್ಮ ಇಡೀ ಕಾಲೇಜ್ಗೆ ಸೆಲೆಬ್ರಿಟಿ, ಅದಕ್ಕೆ ಬೋಲ್ಡ್ ಆಗಿದ್ಯಾ. ನಾನು ಹಂಗಲ್ವಲ್ಲ. ಏಯ್ ಗೂಬೆ, ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ಬೋಲ್ಡ್ ಆಗಿಲ್ಲ, ನಾನು ಬೋಲ್ಡ್ ಆಗಿರೋದ್ರಿಂದನೇ ಸೆಲೆಬ್ರಿಟಿ ಆಗಿರೋದು. ನಿನಗಿದೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ನನ್ನ ಮೇಕಪ್ ಎಲ್ಲ ಡಲ್ಲಾಗಿ ಹೋಗುತ್ತೆ. ತಗೋ, ಬೇಗ ರುಬ್ಕೋ. ಯಾವನ್ನಾರು ಸೌಂಡಾಗಿರೋ ಬಕ್ರ ಬುಟ್ಟಿಗೆ ಬೀಳಿ. ನನಗೆ ಆ ಥರ ಏನೂ ಇಂಟೆನ್ಷನ್ ಇಲ್ಲ. ಅದಕ್ಕೆ ನಿನ್ನ ಗೌರಮ್ಮ ಅಂತ ಹೇಳೋದು. ಅಲ್ಲ ಕಣೆ, ಒಂದು ಹುಡುಗಿಯಾಗಿ ಹುಟ್ಟಿದ್ಮೇಲೆ ಒಂದು 10 ಹುಡುಗರನ್ನ ಲವ್ ಮಾಡಿ, ಒಂದು 20 ಹುಡುಗರಿಗೆ ಕೈ ಕೊಟ್ಟು, ಒಂದು 50 ಹುಡುಗರಿಗೆ ಚಮಕ್ ಕೊಡದೇ ಇದ್ರೆ ಹೆಂಗೆ? ಲೈಫ್ ವೇಸ್ಟ್ ಆಗಿಬಿಡುತ್ತೆ. ಅದು ಹುಡುಗಿರ ಜಾತಿಗೆ ಅವಮಾನ. ಲವ್ ಅನ್ನೋದು ಹೋಲಿ ಥಿಂಗ್ ಅಲ್ವಾ? ಅಲ್ಲ, ಅದು ಸಿಲ್ಲಿ ಥಿಂಗ್. ನೋಡು, ಆ ಕಳ್ಳನ ಮಗಂಗೆ ಅವಳು 3ನೇ ಲವರು, ಅವಳಿಗೆ ಅವನು 10ನೇ ಲವರು. ಹೆಂಗಿದಾರೆ ನೋಡು, ಲವ್ ಎಟ್ ಫಸ್ಟ್ ಸೈಟ್ ಥರ. ಆದರೆ ಅದು ಲವ್ ಫಾರ್ ಫಸ್ಟ್ ನೈಟ್ ಅಷ್ಟೆ. ಯಪ್ಪ, ಹೀಗೆಲ್ಲ ಇರುತ್ತಾ? ಇನ್ನೂ ಹೆಂಗೆಂಗೋ ಇರುತ್ತೆ. ಸರಿ, ಈಗ ಟೈಮ್ ಆಯಿತು, ಬಾ. ಆ ಮುದುಗೂಬೆ ಪ್ರೊಫೆಸರು ನಾನು ಹೋಗೋ ತನಕ ಕ್ಲಾಸೇ ಸ್ಟಾರ್ಟ್ ಮಾಡೋದಿಲ್ಲ. ಯು ಆರ್ ಮೈ ಸ್ಟಿಮ್ಯುಲೇಷನ್ ಅಂತ ಮೆಸೇಜ್ ಬೇರೆ ಮಾಡ್ತಾನೆ. ನಡಿ. ಹಾಯ್ ಅನು. ಹಾಯ್. ಏನೇ ಅನು, ಒಬ್ಳೆ ಆರಾಮಾಗಿ ಹಾರ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ನಿನ್ ಜೊತೆ ಒಬ್ಬ ಹುಡುಗ ಇಲ್ಲ ಅಂದ್ರೆ ನೀನ್ ನೋಡೋಕೆ ಆಗಲ್ಲ ಕಣೆ. ಅದಿರ್ಲಿ, ನಿಂಗೆ ಸ್ಟಫ್ ಸಿಕ್ತಾ? ಆ ಕಳ್ಳನ ಮಗ ವೆಂಕಿ ಸಿಕ್ಕಿ 2 ವೀಕ್ಸ್ ಆಯ್ತು. ಲಾಸ್ಟ್ ವೀಕೆ ಕೊಡ್ತೀನಿ ಅಂತ ಹೇಳಿ ಕೈಗೆ ಸಿಕ್ಕಿಲ್ಲ ಬಡ್ಡಿ ಮಗ. ನಿಂಗೇನು, ನಂಗೂ ಸಿಕ್ಕಿಲ್ಲ. ಬಟ್ ಇವತ್ತು ಗೋಶಲ್ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ. ಸೊ ನಾವಿಬ್ರು ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ವಿ. ಓಹ್, ನಿಂಗೇನಮ್ಮ, ಡೈಲಿ ಪಾರ್ಟಿ ಮಾಡ್ತಾನೆ ಇರ್ತೀಯ. ಈ ಪೊಲಿಟಿಷಿಯನ್ಸು ಪಾರ್ಟಿ ಚೇಂಜ್ ಮಾಡ್ತಿರೋ ಥರ ನಿನ್ನ ಬಾಯ್ ಫ್ರೆಂಡ್ಸ್ನ ಚೇಂಜ್ ಮಾಡ್ತಾನೆ ಇರ್ತೀಯ. ಲೈಫಲ್ಲಿ ಏನಿದೆ ಬಿಡ. ಅದಿರ್ಲಿ, ಘೋಷಾಲ್ ನಿನ್ನ ರೂಮಿಗೆ ಬರ್ತಿದ್ದಾನ? ನೋ, ನಾನೇ ಅವನ ರೂಮಿಗೆ ಬಂದಿದ್ದೀನಿ. ನನಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದಾನೆ ಅವನು. ಅನು, ಘೋಷಾಲ್ ಅಲ್ಲಿದ್ದಾನ? ಛೇ, ವಾಟ್ ಇಸ್ ದಿಸ್ ಅನು? ಇದು ಪ್ರೈವೇಟ್ ಕಾನ್ವರ್ಸೇಷನ್ ಅಂತ ಹೇಳಿರ್ಲಿಲ್ವಾ? ಅವನಿದ್ದಾನೆ ಅಂತ ಮೊದಲೇ ಯಾಕೆ ಹೇಳಲಿಲ್ಲ? ಲೀವ್ ಇಟ್ ಮೋನಿಕಾ, ನಮ್ಮಲ್ಲಿ ಅಂಥದ್ದು ಏನಿದೆ? ನಿಂದು ಹೊರಗಿಂದು ಹೊರಗಿಂದು ಎಲ್ಲ ನನಗೆ ಗೊತ್ತಿರೋದು ತಾನೆ. ಶಟ್ ಯೋರ್ ಬ್ಲಡಿ ಮೌತ್. ಬಾಯಿ ಮುಚ್ಕೋಬೋದು, ಆದರೆ ಹಿಸ್ಟ್ರಿ ಮುಚ್ಕೊಳಕ್ಕಾಗತ್ತಾ? ಫಸ್ಟೆಲ್ಲ ನಮ್ಮಿಬ್ರ ಮಧ್ಯೆ ಏನೇನೆಲ್ಲ ನಡೆದಿಲ್ಲ. ಇವಾಗ್ಲೂ ಬಾ, ಇಬ್ರು ಮೇಂಟೈನ್ ಮಾಡ್ತೀನಿ. ಕನ್ಸಲ್ಲೂ ನೆನ್ಸ್ಕೊಂಬೇಡ ಅದನ್ನ. ನಾನು ಏನು ಮಾಡಬಾರ್ದು ಮಾಡ್ತೀನಿ. ಎಷ್ಟೋ ಸಲ ನಾವು ಮಾಡಿರೋದು ತಾನೇ ಮಾಡೋದು. ಕಮಾನ್, ಇವತ್ತು ನಿನಗೋಸ್ಕರ ಸ್ಪೆಷಲ್ ಐಟಮ್ ಬೇರೆ ತಂದಿದ್ದೀನಿ, ಬೇಗ ಬಂದ್ಬಿಡು. ನಿನ್ಗೂ ನಿನ್ ಸ್ಪೆಷಲ್ ಐಟಮ್ಗೂ ದೊಡ್ಡ ನಮಸ್ಕಾರ ಗುರು. ಲೇ ಮೋನಿ, ನನ್ನ ಪ್ರೋಗ್ರಾಮ್ ರೆಕಾರ್ಡ್ ಮಾಡಿಲ್ವೇನೆ? ಓ ಸಾರಿ ಮಾಮ್, ರೆಕಾರ್ಡರ್ ಡಿಸ್ಕನೆಕ್ಟ್ ಮಾಡಿ ಗೇಮ್ಸ್ ಆಡ್ತಿದ್ದೆ. ಅಯ್ಯೋ ಮನೆ ಹಾಳಿ, ನಾನು 8 ಅವರ್ಸ್ ದುಡ್ದು ಮನೆಗೆ ಬರ್ತೀನಿ, ನೀನ್ ನನ್ನ ಫೇವ್ರೆಟ್ ಪ್ರೋಗ್ರಾಮ್ ರೆಕಾರ್ಡ್ ಮಾಡೋಕ್ಕಾಗಲ್ವಾ? ನಿನ್ಗೆ ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ವಲ್ಲೇ? ನೀನ್ ಮಾತ್ರ ನನ್ಗೆ ಅದ್ಬೇಕು ಇದ್ಬೇಕು ಅಂತ ಇಷ್ಟುದ್ದ ಲಿಸ್ಟ್ ರೆಡಿ ಮಾಡ್ಕೊಂಡು ಬೇತಾಳಂತರ ಲೈಫ್ ಪೂರ್ತಿ ನನ್ನ ಹಿಂದೆನೆ ಬಿದ್ದಿರ್ತೀಯಲ್ಲೇ. ಮಮ್ಮಿ, ನಾ ಮರ್ತೋದೆ ಅಂತ ಹೇಳಿದ್ನಲ್ಲ. ಥೂ, ಅದಕ್ಕೆ ಯಾಕೆ ಅಷ್ಟೊಂದು ಕಿರ್ಚ್ಕೊಂತಿದ್ಯಾ? ನಿನ್ಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಏನಾದ್ರೂ ಕೆಲಸ ಮಾಡು ಅಂದ್ರೆ ಕಿರ್ಚಾಡ್ತೀನಿ ಅಂತ್ಯಾ. ನೀನ್ ಗೇಮ್ ಆಡೋದನ್ನ ಮಾತ್ರ ಮರ್ತೋಗಲ್ಲ, ನನ್ನ ಪ್ರೋಗ್ರಾಮ್ ರೆಕಾರ್ಡ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡ್ತೀಯ. ಇತ್ತೀಚೆಗೆ ನೀನ್ ತುಂಬಾ ಮೈ ಮರಿತಾ ಇದೀಯಾ.
ಫ್ರೆಂಡ್ಸ್ ಜೊತೆ ಚಾಟ್ ಮಾಡು ಅಂದ್ರೆ ಇಡೀ ದಿನ ಬೇಕಾದ್ರೆ ಚಾಟ್ ಮಾಡ್ತೀಯಾ. ಫೋನಲ್ಲಿ ಗಂಟೆಗಟ್ಲೆ ಕೊರಿತಾನೆ ಇರ್ತೀಯಾ. ನನ್ ಮಾತು ಅಂದ್ರೆ ನಿನ್ಗೆ ಕೇರ್ಲೆಸ್. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ನಾನೇನ್ ಆಡ್ತಾ ಇದ್ದೀನಿ? ನೀನ್ ಮೈ ಮೇಲೆ ದೆವ್ವ ಬಂದಿರೋ ತರ ಆಡ್ತಾ ಇರೋದು. ಸ್ವಲ್ಪ ಕೂಲ್ ಆಗು. ಯಾಕೆ ಹಂಗ ಹಾರಾಡ್ತೀಯಾ? ನನ್ ಕರ್ಮ. ಯಪ್ಪ, ನಿಮ್ಮಮ್ಮ ಯಾಕೆ ಹೀಗಾಡ್ತಾರೆ? ಮಾರಿ ಮುತ್ತಿನ ಮೀರ್ ಸಂಗಿದಾರಲ್ಲೇ ನಿಮ್ಮಮ್ಮ. ನಿಮ್ಮಮ್ಮ ಏನಾದ್ರೂ ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ರಾ? ಒಳ್ಳೆ ಎಕ್ಸ್ಪ್ರೆಸ್ ತರ ಬಂಡ ಹೊಡ್ಕೊಳ್ತಾರೆ. ವಾಟ್ ಆರ್ ಯು ಡೂಯಿಂಗ್? ನಿನ್ಗೇನು ಹುಚ್ಚಿಡ್ತಿದ್ಯಾ? ಹೌದು, ನಿನ್ನಂತ ಮಗಳನ್ನ ಹೆತ್ತ ಮೇಲೆ ಹುಚ್ಚಿಡಿದೇ ಇರತ್ತಾ? ಹಿಡಿಲೇಬೇಕಲ್ವಾ? ಮಮ್ಮಿ, ಆ ಗೇಮ್ ಬಾಕ್ಸ್ ಏನು ಕೊಡ್ದಾಕ್ದೆ? ನಿನ್ನ ಕೋಪ ಇರೋದು ನನ್ ಮೇಲೆ ತಾನೆ. ಅದೇನ್ ಮಾಡಿತ್ತು ನಿನಗೆ? ನಾನ್ ಕೊಡ್ಸಿದ್ದು ತಾನೆ. ನಾನೇ ಹೊಡೆದಾಕ್ತೆ ಬಿಡು. ಹೋದ್ರೆ ಹೋಗ್ಲಿ. ನೀನೇನಾದ್ರೂ ಸಂಪಾದನೆ ಮಾಡಿ ತಗೊಂಡಿದ್ರೆ ಹೇಳು. ಹೊಡ್ದಾಕು. ಮನೇಲಿರೋ ಸಾಮಾನೆಲ್ಲ ಹೊಡ್ದಾಕು. ಕೊನೆಗೆ ನನ್ನನ್ನು ಹೊಡ್ದಾಕ್ಬಿಡು. ಅವಾಗ್ಲೇ ನಿನಗೆ ಸಮಾಧಾನ. ಸಮಾಧಾನ ಎಲ್ಲಿದೆ ನನ್ನ ಲೈಫಲ್ಲಿ? ಎಲ್ಲರೂ ನನ್ನ ಹರ್ಟ್ ಮಾಡೋರೆ. ಯಾರಿಗೆ ಬೇಕು ಈ ಹಾಳ್ ಜೀವನ? ಎಲ್ಲಾದ್ರೂ ಮನುಷ್ಯರೇ ಇಲ್ದಿರೋ ಜಾಗಕ್ಕೆ ಹೊರಟೋಗ್ಬೇಕು ಅನ್ಸತ್ತೆ. ನೀನ್ ಬೇರೆ ನನಗೆ ನೇತ್ ಹಾಕೊಂಡಿದೀಯಲ್ಲ. ನಿಮ್ಮ ಅಪ್ಪನ ಜೊತೆ ನೀನು ಹೊರಟೋಗಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತು. ನಿನ್ನನ್ನು ಇಟ್ಕೊಂಡಿರೋದು ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗಾಗಿದೆ. ಹಲೋ, ಏನು ಮಾಡ್ತಿದ್ಯಾ ಮಚ್ಚಿ? ನಥಿಂಗ್. ಅನು ಆನ್ಲೈನಲ್ಲಿದ್ಲು, ಮಾತಾಡ್ತಿದ್ದೆ. ಏನು ಗೊತ್ತಾ, ಇವತ್ತು ಅಮ್ಮ ಮಾಲ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬಾ ಅಂದರು ಕಣೆ. ಫ್ರೀ ಇದ್ರೆ ಬಾರೆ, ಇಬ್ಬರು ಹೋಗಿ ಬರೋಣ. KFC ಚಿಕನ್ ತಿನ್ಕೊಂಡು ಹಾಗೆ ಸ್ವಲ್ಪ ಐಟಮ್ಸ್ ತರೋಣ. ಇವಾಗ ನಂಗೆ ಹೊರಗಡೆ ಬರೋ ಮೂಡಿಲ್ಲ ಕಣೆ. ಅಮ್ಮನ ಜೊತೆ ಸ್ವಲ್ಪ ಜಗಳ ಆಯಿತು. ಬೇಕಾದ್ರೆ ನಾಳೆ ಕಾಲೇಜ್ ಮುಗಿಸ್ಕೊಂಡ್ಮೇಲೆ ಈವ್ನಿಂಗ್ ಶಾಪಿಂಗ್ ಮಾಡೋಕ್ಕೋದ್ರೆ ಆಯಿತು ಬಿಡು. ಯಾಕೆ, ಏನಾಯಿತು? ಅಂಥದ್ದೇನಿಲ್ಲ, ಜಸ್ಟ್ ಫಾರ್ ಸಿಲ್ಲಿ ಮ್ಯಾಟರ್. ಅದೇ ಒಂದೊಂದ್ಸಲ ತುಂಬ ಡಿಸ್ಟರ್ಬ್ ಆಗೋಗುತ್ತೆ. ಸಮ್ಟೈಮ್ಸ್ ಯಾಕಾದ್ರೂ ಬದುಕಿರ್ಬೇಕು ಅನಿಸುತ್ತೆ. ಇಟ್ಸ್ ಓಕೆ ಡಾರ್ಲಿಂಗ್. ಈ ಸಾರಿ, ಥ್ಯಾಂಕ್ಸ್ ಇವೆಲ್ಲ ಫ್ರೆಂಡ್ಶಿಪ್ಪಲ್ಲಿರಲ್ಲ, ಓಕೆನಾ? ಎನಿವೇ, ಊಟ ಮಾಡಿಬಿಟ್ಟು ಮಲ್ಕೋ, ಬೆಳಿಗ್ಗೆ ಸಿಗೋಣ. ಸರಿ ಕಣೆ. ಹಲೋ ಮೇಡಮ್, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ನೋ ಥ್ಯಾಂಕ್ಸ್. ನಾವು ಮಾರ್ನಿಂಗ್ ಕಾಲೇಜಲ್ಲಿ ಮೀಟ್ ಆಗೋಣ. ಬಾಯ್. Okay, bye. ಹೇ, ಒಂದು ಮುತ್ತು ಕೊಡೆ. ತಗೋ, ನಾನೇ ಕೊಡ್ತೀನಿ. ಲವ್ ಯು, ಮಿಸ್ ಯು, ಬಾಯ್. ಬಾಯ್. ಹೇ ಮೋನಿ ಡಿಯರ್, ಚಿಯರ್ ಅಪ್, ಕಮಾನ್ ಡ್ಯೂಡ್. ನಿನ್ನ ಮನ್ಸಿಗಾಗಿರೋ ಪ್ರೆಷರ್ನೆಲ್ಲ 5 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡ್ತೀನಿ. ಎಲ್ಲಿಗೆ ಬಾ. ಓಕೆ ಗೈಸ್, ಸಿ ಯು ಲೇಟರ್. ಬಾಯ್. ಯೆಸ್, ಕಮ್ ಇನ್. ಹಾಯ್ ಐಶು ಡಿಯರ್, ಕಾಲೇಜಿಗೆ ರೆಡಿ ಆಗ್ತಿದ್ಯಾ ಪುಟ್ಟ ನೀನು? ಯೆಸ್ ಡ್ಯಾಡಿ. ಏನು ಮಾಡೋಣ, ನಿನ್ನ ಬರ್ತ್ಡೇ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅನ್ಕೊಂಡಿದ್ದೆ. ಎಲ್ಲ ಪಾರ್ಟಿ ಹಾಲು ಬುಕ್ ಆಗಿದೆ, ಯಾವುದು ಸಿಗ್ತಿಲ್ಲ. ಏನು ಮಾಡೋದು ಇವಾಗ? ಬೇಡ ಬಿಡಿ ಡ್ಯಾಡ್. ಇನ್ನು ಪಾರ್ಟಿ ಹಾಲ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾನೇನಾದರೂ ಫೀಡಿಂಗ್ ಬೇಬಿನಾ? ನಾನಿವಾಗ ದೊಡ್ಡೋಳಾಗಿದ್ದೀನಿ. ನೋ ಮೋರ್ ಚೈಲ್ಡಿಶ್ ಆಕ್ಟಿವಿಟೀಸ್. ಎಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ಮಗಳೇ ನೀನು? ನನಗಿದು 18th ಬರ್ತ್ಡೇ ಡ್ಯಾಡ್. ಐ ಆಮ್ ಬಿಕಮಿಂಗ್ ಮೆಚೋರ್. ಇಷ್ಟು ಬೇಗ ಅಷ್ಟು ದೊಡ್ಡೊಳಾಗ್ಬಿಟ್ರೆ ನಾನು ಮುದ್ಕ ಆಗ್ಬಿಡ್ತೀನಿ ಮಗಳೇ. ಅಷ್ಟೆಲ್ಲ ದೊಡ್ಡೊಳಾಗ್ಬೇಡ ಮಗಳೇ ನೀನು. ನೀವು ಯಾವತ್ತೂ ಮುದ್ಕ ಆಗೋಲ್ಲ ಡ್ಯಾಡ್. ಯು ಆರ್ ಆಲ್ವೇಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಮ್ಮಪ್ಪ ಯಾವತ್ತೂ ಹೀರೋನೇ. ನೀನು ಹೇಳೋದು ನಿಜಾನೇ. ಇನ್ನು 2 ದಿನ ಆದಮೇಲೆ ಯು ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಯು ಕ್ಯಾನ್ ಡಿಸೈಡ್ ಎನಿಥಿಂಗ್. You can love anyone, you can marry anyone. We can't oppose you. If we oppose, it will become a crime. ಗೀತಾ, ಇನ್ನು ಮುಂದೆ ನಮ್ಮಿಬ್ಬರಿಗೆ ನಾವೇ ಗತಿ. ಡೋಂಟ್ ಸೇ ದ್ಯಾಟ್ ಡ್ಯಾಡ್. ಮನೇಲಿ ಪ್ರೀತಿ ಸಿಗ್ದವರು ಹೊರಗಡೆ ಪ್ರೀತಿ ಹುಡ್ಕೊತಾರೆ. ಮನೇಲಿ ಕಂಪ್ನಿ ಸಿಗ್ದವರು ಹೊರಗಡೆ ಕಂಪ್ನಿ ಹುಡ್ಕೊತಾರೆ. ನನಗಿವೆರಡು ಬೇಕಾದಷ್ಟು ಸಿಕ್ಕಿದೆ. ನಿಮ್ಮ ಪ್ರೀತಿ, ಅಮ್ಮನ ಕಂಪ್ನಿ, ಇದಕ್ಕಿಂತ ಹೆಚ್ಚಾಗಿ ನಂಗೆ ಏನು ಬೇಕು ಡ್ಯಾಡ್? ಯು ಗೈಸ್ ಹ್ಯಾವ್ ಮೇಡ್ ಮೈ ಲೈಫ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಅವಳು ನನ್ನ ಮಗಳು ರೀ. ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಬಂಗಾರು ಅದು. ಇಬ್ರು ಸೇರ್ಕೊಂಡ್ಬಿಟ್ರಾ? ಎಷ್ಟೇ ಆಗ್ಲಿ ಅಮ್ಮ ಮಗಳು ಒಂದೇ ಜಾತಿ ಅಲ್ವಾ? ಇರ್ಲಿ, ಈ ನೀನ್ 18th ಬರ್ತ್ಡೇಗೆ ಒಂದು ಒಳ್ಳೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ನಿನ್ಗೇನ್ ಬೇಕು ಕೇಳು. ನನಗೆ ಡಾಲು, ಡ್ರೆಸ್ಸು, ಜ್ಯುವೆಲ್ರಿ ಏನೂ ಬೇಡ. ನಂಗೊಂದು ಒಳ್ಳೆ HD ಹ್ಯಾಂಡಿಕ್ಯಾಮ್ ಕೊಡಿಸ್ಬಿಡಿ ಡ್ಯಾಡ್. ಐ ವಾಂಟ್ ಟು ಮೇಕ್ ಮೈ ಲೈಫ್ ಡಾಕ್ಯುಮೆಂಟ್ರಿ. HD ಕ್ಯಾಮ್ರಾನ? ಅದೆಷ್ಟು ಕಾಸ್ಟ್ಲಿ ಗೊತ್ತಾ ನಿನಗೆ? ಏನೇ ಆದರೂ ನಿಮ್ಮ ಮಗಳ ಪ್ರೀತಿಗಿಂತ ಹೆಚ್ಚಾ? ಅಲ್ಲ, ಓಕೆ, ಅದೇ ಕೊಡಿಸ್ತೀನಿ.
ಏನೇ ಆಗಲಿ ನನ್ನ ಮಗಳು ರಾಜ್ಕುಮಾರಿ ಥರ ಏನೋ ರಾಜ್ಕುಮಾರಿನೇ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಗೀತಾ, ಟೈಮ್ ಆಗ್ತಿದೆ, ಬೇಗ ಬಂದ್ಬಿಡಿ. ನಿಮ್ಮ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ. ಐಶು, ಬೇಗ ರೆಡಿಯಾಗಿ ಬಾಮ್ಮ. ಡ್ಯಾಡಿ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಓಕೆ ಮಾಮ್. ರಾಜ್ಕುಮಾರಿ ಅಲ್ಲ, ಯುವರಾಣಿ. ಹೇ ಹಾಯ್ ಭರತ್. ಹಾಯ್, ಏನ್ರಿ ಎಲ್ಲ ಬ್ಯೂಟಿಫುಲ್ ಬೇಬ್ಸು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ನೀನೊಬ್ಬ ಮಿಸ್ ಆಗ್ಬಿಟ್ಟಿದ್ಯಲ್ಲೋ. ಅವ್ನ್ ಬೇಬಿ ಅಲ್ಲ ಕಣೆ, ಬೇಬಿ ತರ ಕಣೋ ಬಾಯ್. ಯು ಆರ್ ಅ ಕ್ರೇಜಿ ಗರ್ಲ್ಸ್. ಹುಡುಗರಿಗೆ ಹುಡುಗರನ್ನ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ ಟೈಮ್ ಪಾಸೇ ಆಗಲ್ಲ ಅನ್ಸುತ್ತೆ. ತಿಂದಿದ್ದು ಡೈಜೆಷನ್ ಆಗಲ್ಲ ಅಂತಾನು ಅನ್ಸುತ್ತೆ. ಹೇ ಭರತ್, ವಾಟ್ಸ್ ಅಪ್ ಮ್ಯಾನ್? ವಾಟ್ಸ್ ದ ವೀಕೆಂಡ್ ಪ್ರೋಗ್ರಾಮ್? ದಿಸ್ ವೀಕೆಂಡ್ ವಿಲ್ ಬಿ ಅಮೇಜಿಂಗ್ ಕಣೆ ಮೋನಿ. ಒಂದೊಳ್ಳೆ ಪಾರ್ಟಿನ ಆರ್ಗನೈಸ್ ಮಾಡ್ತಿದ್ದೀನಿ. ಸೊ ಯು ಆಲ್ ಆರ್ ಮೋಸ್ಟ್ ವೆಲ್ಕಮ್. ಅಕ್ಷಯನ ಕರ್ಕೊಂಡ್ ಬರ್ಲಾ? ನೋ, ಯಾವುದೇ ಕಾರಣಕ್ಕೂ ಬೇಡ. ಯಾಕೋ? ಯಾಕೆ ಅಂದ್ರೆ ಅದ್ ನನ್ ಪಾರ್ಟಿ, ನನ್ ರೂಲ್ಸ್. ಸೊ ಹೌದು ಕಣೆ, ಪಾರ್ಟಿ ರೂಲ್ಸ್ ನೀನ್ ಫಾಲೋ ಮಾಡ್ಲೇಬೇಕು. ಶಟ್ ಅಪ್. ನೀನ್ ರೂಲ್ಸ್ ಫಾಲೋ ಮಾಡಿರೋ ವಿಡಿಯೋ ನನ್ನ ಹತ್ರ ಇದೆ, ತೋರ್ಸ್ಲಾ? ಹೇ ಭರತ್, ಈ ಸಲ ಐಶುನ್ ಕರ್ಕೊಂಬರ್ತೀನಿ ಕಣೋ. ಯಾವ ಇಶು? ಆ ಗೌರಮ್ಮನ? ಲೇ ಮೋನಿ, ಅದು ಪಾರ್ಟಿ ಕಣೆ, ದೇವಸ್ಥಾನದಲ್ಲಿ ನಡೆಯೋ ಹರಿಕತೆ ಅಲ್ಲ. ಹೇ ಮಚ್ಚ, ಅವಳಿಗೂ ಪಾರ್ಟಿ ಅಂದ್ರೆ ಇಷ್ಟ ಕಣೋ. ಇಷ್ಟ ಇದ್ರೆ ಸಾಕ, ಪಾರ್ಟಿ ಸೆನ್ಸ್ ಇರ್ಬೇಕು. ಹಂಗಂತ ಯಾರನ್ನೋ ಕರ್ಕೊಂಡ್ ಬರೋದಲ್ಲ. ಅವಳು ಯಾಕೆ ಅಲ್ಲಿ ಸುಮ್ನೆ ಶಿವ ಪೂಜಲ್ ಕಡಿ ಬಿಟ್ಟಂಗೆ? ಹೇ, ನೀ ಸುಮ್ನಿರ್ರೆ. ಹೇ ಭರತ್, ಅವಳು ನನ್ನ ಫ್ರೆಂಡು, ಅವಳಿಗೂ ಪಾರ್ಟಿ ರುಚಿ ತೋರಿಸ್ಬೇಕು. ಲೆಟರ್ ಟು ಎಂಜಾಯ್. ಅವಳಿಗೆ ಪಾರ್ಟಿ ಸೆನ್ಸ್ ಇಲ್ಲ ಕಣೆ. ಗೌರಮ್ಮನ್ ತರ ಬಟ್ಟೆ ಹಾಕೊಂಡ್ ಮೂಗ್ ಬಸವಿ ತರ ಸುಮ್ನೆ ಇದ್ರೆ ಏನ್ ಎಂಜಾಯ್ ಮಾಡ್ತಾಳೆ? 1947 ಮಾಡೆಲ್ ತರ. ಹೇ, ಯು ನೋ ಒನ್ ಥಿಂಗ್, ಅವಳು ಸೆಕ್ಸಿ ಆಗಿದ್ದಾಳು ಕಣೋ, ನೀನು ಸರಿಯಾಗಿ ನೋಡಿಲ್ಲ ಅಷ್ಟೇ. ಅವಳು ಸೆಕ್ಸಿ ಆಗಿದ್ರೆ ನಿನ್ ಪಕ್ಕದಲ್ಲಿರೋ ಲೂಸಿ ಬಿಡ್ತಿದ್ಲ? ಚಿಟ್ಕಿ ಹೊಡಿಯೋಷ್ಟ್ರಲ್ಲಿ ರಾವಣ ಸೀತೆನ ಎತ್ತಾಕೊಂಡು ಹೋದಂಗೆ ಇವಳು ಅವಳನ್ನ ಎತ್ತಾಕೊಂಡು ಹೋಗ್ತಿದ್ಲು, ಗೊತ್ತಾ? ಅವಳು ಯಾವಾಗಲೂ ನನ್ನ ಜೊತೆ ಇರೋಕೆ ಇಷ್ಟಪಡ್ತಾಳು ಕಣೋ. ಅವಳು ಹೆಂಗ್ ಬಿಟ್ಟು ಬರೋದು? ಅದು ಅಲ್ಲದೆ ಅವಳ್ದು 18 ಬರ್ತಡೇ ಕೂಡ ಹತ್ರ ಬರ್ತಾ ಇದೆ. ಒಂದು ಸರ್ಪ್ರೈಸ್ ಕೊಟ್ಟಂಗಿರುತ್ತೆ. ಓಕೆ, ಬಾಯ್ ಮೋನಿಕಾ. ಬಾಯ್. ಲೇ ಮೋನಿ ಡಾರ್ಲಿಂಗ್, ಬಂದ್ರೆ ಹೋಗೋಣ. ಅವಳು ಬಂದ್ರೆ ಅವಳಿಗೆ ಇರಿಟೇಷನ್ ಆಗೋದು. ಈ ಪಾರ್ಟಿ ಎಲ್ಲ ಅವಳಿಗೆ ಜಸ್ಟ್ ಆಗಲ್ಲ ಕಣೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಬರಬೇಕು ಅಂದರೆ ಅವಳು ಬರ್ತಾಳೆ, ಇಲ್ಲ ಅಂದರೆ ನಾನು ಬರಲ್ಲ. ಓ ಮೋನಿ, ನನ್ನ ಪಾರ್ಟಿ ಅಂದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಡಿಗ್ನಿಟಿ ಇದೆ, ಅದು ಹಾಳಾಗಬಾರ್ದು ಅಂತ ಅಷ್ಟೇ. ಓಕೆ, ಒಂದು ಕೆಲಸ ಮಾಡು, ಅವಳನ್ನ ಮಾಡರ್ನ್ ಆಗಿ ರೆಡಿಯಾಗಿ ಕರ್ಕೊಂಬ. ಹಾಗೆ ಸ್ವಲ್ಪ ಪಾರ್ಟಿ ಮ್ಯಾನರ್ಸು ಹೇಳ್ಕೊಡು. ಇದಕ್ಕೂ ಮೀರಿ ಪಾರ್ಟಿಯಲ್ಲಿ ಅವಳಿಂದ ಏನಾದರೂ ಅವಾಂತರ ಆದ್ರೆ ಅದಕ್ಕೆ ನೀನೇ ರೆಸ್ಪಾನ್ಸಿಬಿಲಿಟಿ. ಓಕೆ ಓಕೆ, ಥ್ಯಾಂಕ್ ಯು ಡಾ, ಥ್ಯಾಂಕ್ ಯು ಸೋ ಮಚ್. ಅವಳನ್ನ ಹೇಗೆ ರೆಡಿ ಮಾಡ್ಕೊಂಬರ್ತೀನಿ ನೋಡು. ಓ ಮೈ ಗಾಡ್, ಎಲ್ಲರೂ ಫ್ಲ್ಯಾಟ್ ಆಗಿಬಿಡ್ಬೇಕು ಅವಳನ್ನ ನೋಡಿ. ಓಕೆ ಡಾರ್ಲಿಂಗ್, ಐ ವಿಲ್ ವೆಯ್ಟ್ ಫಾರ್ ಯು ಬೋತ್. ಹಾಗೆ ನನ್ನ ಪರ್ಸ್ನಲ್ ನೆನಪಿದೆ ತಾನೆ? ಆಯ್ತಪ್ಪ, ನೀನು ಐಶುನ್ ಕರ್ಕೊಂಬರಕ್ಕೆ ಒಪ್ಪಿದ್ಯಾ ಅಂದಮೇಲೆ ನಾನು ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ವಾ? ಓಕೆ, ಟೇಕ್ ಕೇರ್. ಬಾಯ್. ನಾನಿಷ್ಟು ಟೈಟು ಶಾರ್ಟ್ ಎಲ್ಲ ಹಾಕಲ್ಲ ಕಣೆ, ನನಗಿದೆಲ್ಲ ರೂಢಿ ಇಲ್ಲ. ಇನ್ನೇನು ಪಾರ್ಟಿಗೆ ಗೌರಮ್ಮನ ಥರ ಬರ್ತೀಯಾ? ಏನೇ ನೀನು 18 ಇಯರ್ಸಿಗೆ ಕಾಲಿಡ್ತಿದ್ಯಾ, ಇನ್ನೂ ಚಿಕ್ಕ ಮಗು ಥರ ಆಡ್ತೀಯಾ? ಹಂಗಲ್ಲ, ಈ ಥರ ಎಲ್ಲ ಡ್ರೆಸ್ ಹಾಕಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ. ಅಪ್ಪ ಅಮ್ಮನ ಮುಂದೆ ಯಾಕೆ ಹಾಕೊಂತ್ಯಾ? ಒಳಗಡೆ ಹಾಕೊಂಬಾ, ಇಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಬಾ, ಅಲ್ಲಿ ಚೇಂಜ್ ಮಾಡಿದ್ರೆ ಆಯಿತು. ಆಲ್ಮೋಸ್ಟ್ ಹುಡುಗಿರೆಲ್ಲ ಈಗಿನ ಕಾಲದಲ್ಲಿ ಹಾಗೆ ಮಾಡೋದು. ಹೌದಾ? ಹೌದು. ಅಯ್ಯೋ, ನಿನ್ನ ಅಪ್ಡೇಟ್ ಮಾಡೋಷ್ಟೊತ್ತಿಗೆ ನಾನು ಔಟ್ಡೇಟೆಡ್ ಆಗಿ ಹೋಗ್ತೀನಿ ನೋಡು. ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿದೆ, ಸುಮ್ಮನಿರು. ಹಲೋ, ನೀನು ಯಾರಪ್ಪ? ಅವಳಿಗೂ ನಿನಗೂ ಏನು ಸಂಬಂಧ? ಏಯ್ ಗುರು, ಅವಳು ನನ್ನ ಫ್ರೆಂಡು, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಇದು ಅಮ್ಕಿ ಹಾಕೋ ಕೆಲಸ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡ. ಏಯ್ ಇಡೋ ಫೋನು. ಯಾರೇ ಅದು? ಯಾರೋ ಗೊತ್ತಿಲ್ಲ. ಐಶು ಒಳ್ಳೆ ಹುಡುಗಿ, ಅವಳನ್ನ ಹಾಳು ಮಾಡ್ತಿದ್ಯಾ, ಅವಳಿಗೆ ಶಾರ್ಟ್ ಡ್ರೆಸ್ ಹಾಕ್ಸ್ಬೇಡ, ಪಾರ್ಟಿ ಕರ್ಕೊಂಡು ಹೋಗ್ಬೇಡ ಅಂತ ನನಗೆ ಆರ್ಡರ್ ಮಾಡ್ತಿದ್ದಾನೆ.
ಇಂಥ ನನ್ನ ಮಕ್ಕಳನ್ನ ನಾನು ಎಷ್ಟು ಜನ ನೋಡಿಲ್ಲ. ಏ ಐಶು, ಯಾವನಾರು ನೀನು ಹಿಂದೆ ಬಿದ್ದಿದ್ದಾನೇನೆ? ಹೇ ಇಲ್ಲಪ್ಪ, ನಾನು ಹುಡುಗರು ಸವಸ ಮಾಡೋದೇ ಇಲ್ಲ. ಅವನು ಯಾರೋ ಅಂತ ನಂಗೆ ಗೊತ್ತಿಲ್ಲ. ಇರಲಿ ಬಿಡು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಮುಗ್ದೋಯ್ತು. ಒಂದು ಹುಡುಗಿ ಅಪ್ಡೇಟ್ ಆಗ್ತದಾಳೆ ಅಂದರೆ ಎಲ್ರಿಗೂ ಹೊಟ್ಟೆ ಉರಿ. ಕಮಾನ್ ಲೆಟ್ಸ್ ಗೋ. ಸರ್, ಇದೊಂದು ಸ್ವಲ್ಪ ಪ್ಯಾಕ್ ಮಾಡಿ. ಹಾಯ್ ಬೇಬೀಸ್, ಕಮ್ ಆನ್. ಗಾಯ್ಸ್ಗೆ 2000 rupees, ಗರ್ಲ್ಸ್ಗೆ 50% ಆಫ್. ಎಲ್ಲಿ 1000 rupees ಕೊಡಿ. ಕಮ್ ಆನ್, ಎಂಜಾಯ್ ದ ಪಾರ್ಟಿ. ಓಹೋಹೋ, ಗೌರಿ, ಕಾಳಿ, ಲಕ್ಷ್ಮಿ, ಮಹಾಲಕ್ಷ್ಮಿ ಎಲ್ಲ ಶಕ್ತಿ ದೇವತೆಗಳು ಬರಬೇಕು. ಎಲ್ಲಿ 1000 rupees ಕೊಡಿ. ಎಲ್ಲಿ ಕೊಡು 1000 rupees. ವಾವ್, ವೆಲ್ಕಮ್ ಟು ದ ಪಾರ್ಟಿ ಫಾರ್ ದಿ ಫಸ್ಟ್ ಟೈಮ್. ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡು, ಎಡವಟ್ ಮಾತ್ರ ಮಾಡಬೇಡ. ಓಕೆ, ಕಮ್. Come on, take it. ಎಲ್ಲಿ ಫೀಸು 1000 rupees. ವಾವ್, ಹೋಗಿ ಎಂಜಾಯ್ ಮಾಡಿ. ಕಮ್ ಆನ್. ಪ್ಲೀಸ್ ದುಡ್ಡಿಲ್ಲ ಕಣೋ, ನೆಕ್ಸ್ಟ್ ವೀಕ್ ಕೊಡ್ತೀನಿ. ಸಂಬಳ ಆಗಿಲ್ಲ. ದುಡ್ಡಿಲ್ವಾ? ಇಲ್ಲ. ಆಮೇಲೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು.